ಲೈಫು ಪರ್ಫೆಕ್ಟ್ ಆಗಿರೋದಿಲ್ಲ, ಆದರೆ ಪ್ರತಿನಿತ್ಯ ನಾವು ಅದನ್ನು ಬೆಟರ್ ಮಾಡ್ಕೊಳ್ತಾ ಬರೋದು. ಸೊ ಆಗ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ಇದು ಸೌಮ್ಯ ವಚನ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ವೀಕೆಂಡ್ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ಆಫೀಸ್ ರಜಾ ಇತ್ತು, ಅದರಿಂದ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗು ಇವತ್ತು ನಾನು ಅಟೆಂಡ್ ಮಾಡಿದೆ. ನನ್ನ ಕರ್ಕೊಂಡು ಹೋದೆ. ಫುಲ್ ಖುಷಿ ಆಯ್ತು ನನಗೆ. ಫಸ್ಟ್ ಆಫ್ ಆಲ್ ಅವಳ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು. ಫ್ರ್ಯಾಂಕ್ಲಿ ನನಗಿಂತ ಚೆನ್ನಾಗಿದೆ ನನ್ನ ಮಗಳ ಹ್ಯಾಂಡ್ ರೈಟಿಂಗು. ಆ್ಯಂಡ್ ಎಲ್ಲದರಲ್ಲೂ ಒಳ್ಳೆ ಮಾರ್ಕ್ಸ್ ತೆಗೆದಿದ್ಲು. ಕನ್ನಡದಲ್ಲಿ 20/20 ತೆಗೆದಿದ್ಲು. ಆ್ಯಂಡ್ EVS ಅಲ್ಲಿ 2 ಮಾರ್ಕ್ಸ್ ಕಮ್ಮಿ ಇತ್ತು. ಅವಳಿಗೆ ಸಡನ್ನಾಗಿ ಆ ಕ್ವಶನ್ಗೆ ಆನ್ಸರ್ ನೆನಪಾಗಿಲ್ಲ ಅಂತ ಹೇಳಿದ್ಲು. ಅಪಾರ್ಟ್ ಫ್ರಮ್ ದಟ್ ಬೇರೆದ್ರೆಲ್ಲ 19, ಅಂದರೆ ಜಸ್ಟ್ ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲಿ ಒಂದೊಂದು ಮಾರ್ಕ್ಸ್ ಕಟ್ ಮಾಡಿದರು. ಅದರ್ ದನ್ ದಟ್ ಟೀಚರ್ ಹೇಳಿದ್ರು ಚೆನ್ನಾಗಿ ಓದ್ತಾಳೆ, ಏನೂ ಕಂಪ್ಲೇಂಟ್ಸ್ ಇಲ್ಲ ಅಂತ. ನಾನೇ ಕೇಳಿದೆ ಹೇಗೆ ಕ್ಲಾಸಲ್ಲಿ ಮಾತಾಡ್ತಾಳ ಅಂತ. ಅದು ಒಂದಿದೆ ಮಾತೊಂದು, ಪ್ಲೇಸ್ ಚೇಂಜ್ ಮಾಡಿದರೂ ಸಹ ಫ್ರೆಂಡ್ಸ್ ಹತ್ರ ಹೋಗಿ ಮಾತಾಡಿ ಬರ್ತಾರೆ ಆ ಕಡೆಯಿಂದ ಈ ಕಡೆಯಿಂದ ಅಂತ. ಅದರ್ ದನ್ ದಟ್ ಅವಳ್ದು ಏನೂ ಕಂಪ್ಲೇಂಟ್ಸ್ ಇಲ್ಲ, ಚೆನ್ನಾಗಿ ಓದ್ತಾಳೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು. ನಂಗೆ ಫುಲ್ ಖುಷಿ ಆಯಿತು. ಫ್ರ್ಯಾಂಕ್ಲಿ ಪೇರೆಂಟ್ಸ್ಗೆ ಇನ್ನೆಂತ ಬೇಕಿರುತ್ತಲ್ಲ, ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಒಳ್ಳೆ ಹೆಸರು ತೊಗೊಳ್ಬೇಕು, ಚೆನ್ನಾಗಿರಬೇಕು. ಸೊ ಅದು ಹಂಗೆ ಮುಗಿಸ್ಕೊಂಡು ಅಲ್ಲಿ ಒಂದು ಪೇರೆಂಟ್ಸ್ ಡೇ ಅದು ಮಾರ್ಕ್ಸ್ ಕಾರ್ಡಲ್ಲಿ ಸಿಗ್ನೇಚರ್ ಹಾಕಬೇಕಿತ್ತು. ಅದನ್ನು ಹಾಕ್ಕೊಂಡು ಬಂದೆ. ಅವಳನ್ನ ಕೇಳಿದೆ ಯಾಕೆ ಮುಖ ಹಾಗಿದೆ ಅಂತ. ಶಿ ವಾಸ್ ಎಕ್ಸ್ಪೆಕ್ಟಿಂಗ್ ಔಟ್ ಆಫ್ ಔಟ್ ಅಂತ. ಸೊ ಅದೊಂಚೂರು ಬಂದಿಲ್ಲ ಅಂತ ಸ್ವಲ್ಪ ಫೇಸ್ ಎತ್ತರ ಆಯಿತು. ನಾನು ಹೇಳಿದೆ ಅಡ್ಡಿಲ್ಲ, ಬೆಳಗ್ಗೆ ನೆಕ್ಸ್ಟ್ ಟೈಮ್ ತೆಗಿ ಅಂತ. ಸೊ ಅದು ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಅದಾದಮೇಲೆ ಮಧ್ಯಾಹ್ನ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು. ಸೊ ನಾನು ರಮ್ಯಾ ಬ್ಯಾಂಕಿಗೆ ಹೋಗಿದ್ವಿ. ಅಲ್ಲೇ ಮುಗಿಸ್ಕೊಂಡು ಕೆಳಗಡೆ ಒಂದು ಜೋಳದ ರೊಟ್ಟಿ ಹೋಟೆಲ್ ಇತ್ತು. ನಾನು ಫ್ರ್ಯಾಂಕ್ಲಿ ಒಂದ್ಸಲ ಜೋಳದ ರೊಟ್ಟಿನೇ ತಿಂದಿಲ್ಲ. ನಾನು ಅಂದ್ಕೊಂಡೆ ಖಡಕ್ ರೊಟ್ಟಿನೇ ಇರುತ್ತೆ, ಜೋಳದ ರೊಟ್ಟಿ ಅಂದರೆ ಮೆತ್ತನೆ ಬರಲ್ಲ, ಸಾಫ್ಟ್ ಬರಲ್ಲ ಅಂತ. ಬಟ್ ಅಲ್ಲಿ ಹೇಳೋದು ಅದು ಖಡಕ್ ರೊಟ್ಟಿ, ಅದು ಬೇರೆ, ಇದು ಜೋಳದ ರೊಟ್ಟಿ ಬೇರೆ ಅಂತ. ಸೊ ಹೆಂಗಿದ್ರು ಊಟದ ಟೈಮ್ ಆಗಿತ್ತು, ಇನ್ನೂ ಅಡುಗೆ ಮಾಡೋದಿತ್ತು, ಲೇಟ್ ಆಗುತ್ತೆ. ಅಡುಗೆ ಲೇಟ್ ಆಗಾದರೂ ಮಾಡೋಣ, ಇದನ್ನು ತೊಗೊಂಡೋಗೋಣ, ಪಾರ್ಸೆಲ್ ತೊಗೊಂಡೋಗೋಣ ಮನೇಲಿರೋರಿಗೆ ಅಂತೆಲ್ಲ ಹೇಳಿಬಿಟ್ಟು. ಸೊ ನಾನು ರಮ್ಯಾ ಫಸ್ಟ್ ಟೈಮ್ ನಾನು ಒಂದು ಜೋಳದ ರೊಟ್ಟಿ ತಿಂದಿದ್ದು. ಅದಕ್ಕೆ ಕಾಳಿನ ಪಲ್ಯ ಕೊಟ್ಟಿದ್ದರು, ಒಂದು ಚಟ್ನಿ ಕೊಟ್ಟಿದ್ದರು, ಶೇಂಗಾ ಚಟ್ನಿ ಅಂತ. ಕಡಲೆ ಬೀಜ ಖಾರ ಡಿಫ್ರೆಂಟ್ ಆಗಿತ್ತು. ನಾನು ಮನೇಲಿ ಕಡಲೆ ಬೀಜ ಚಟ್ನಿ ಮಾಡೋದಕ್ಕಿಂತ ಇದು ಡಿಫ್ರೆಂಟ್ ಆಗಿತ್ತು. ಅದ್ರ ಜೊತೆ ಹೋಳಿಗೆ ಸಹ ಇದೆ ಅಂತ ಹೇಳಿದ್ರು. ಸೊ ಹೋಳಿಗೆ ತೊಗೊಂಡು 2 ಥರ ಪಲ್ಯ, ಒಂದು ಚಟ್ನಿ ಎಲ್ಲ ಕೊಟ್ಟರು. ಸೊ ಅದನ್ನು ತೊಗೊಂಡು ಮನೆ ಕಡೆ ಹೊರಟ್ವಿ. ಮನೇಲೆಲ್ಲರೂ ತಿಂದ್ವಿ, ಚೆನ್ನಾಗಿತ್ತು. ಅಷ್ಟರಲ್ಲಿ ಸ್ಕಂದನ್ ಕಾಲೇಜ್ ಸಹ ಮುಗ್ದಿತ್ತು. ಅವ್ನು ಬಸ್ ಸ್ಟಾಪಿಗೆ ಬಂದ. ಸೊ ಕರ್ಕೊಂಬರೋಣ ಅಂತ ಹೋಗಿದ್ದಾಗ ಅಲ್ಲಿ SIR ಅವ್ರದ್ದು ಹೆಲ್ಪ್ ಡೆಸ್ಕ್ ಹಾಕಿದ್ರು. ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡೆ. ನೀವೆಲ್ಲ SIR ಫಿಲ್ ಮಾಡಿದ್ರಾ? ನನಗಂತೂ ಎಷ್ಟು ಕನ್ಫ್ಯೂಷನ್ ಗೊತ್ತಾ ಅದು ಫಿಲ್ ಮಾಡಲಿಕ್ಕೆ. ಫೈನಲಿ ಫಿಲ್ ಮಾಡಿ ಕೊಟ್ಟಿದ್ದಾಯಿತು. ಆಮೇಲೆ ಅಲ್ಲೇ ಸಂಜೆ ಮನೆ ಪಕ್ಕದಲ್ಲೇ ಗೋಲ್ಗಪ್ಪ ಇಟ್ಟಿದ್ರು. ಸೊ ಸಂಜೆ ಕ್ರೇವಿಂಗ್ಸ್ ಆಗ್ತಿತ್ತು, ಮಳೆ ಬೇರೆ ಎಲ್ಲ ಬಂದಿತ್ತು. ಸೊ ಗೋಲ್ಗಪ್ಪ ತಿಂದು ಆ ದಿನ ಹೀಗೆ ಎಂಡ್ ಮಾಡಿದೆ. ಇದಾಗಿತ್ತು ನನ್ನ ಮಿನಿ ವ್ಲಾಗ್.